ಪಂಚಮಸಾಲಿ ಸಮಾಜದ ಶ್ರೀಗಳ ಬದಲಾವಣೆಗೆ ಕಾಶಪ್ಪನವರು ಕೊಟ್ಟಂತಹ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಈ ಬೆನ್ನಲ್ಲೇ ಕಾಶಪ್ಪನವರವರನ್ನ ಹಂದಿಗೆ ಶಾಸಕ ಯತ್ನಾಳ್ ಹೋಲಿಸಿದ್ದಾರೆ. ನಾನು ಹಂದಿಗಳ ಬಗ್ಗೆ ಮಾತಾಡೋದಿಲ್ಲ ಅಂತ ಉಚ್ಚಾಟಿತ ಶಾಸಕ ಮತ್ತೊಂದು ಸಲ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇನ್ನೊಂದೆಡೆ ಕಾಶಪ್ಪನವರ ಹೇಳಿಕೆಗೆ ಜಯಮೃತ್ಯುಂಜಯ ಶ್ರೀಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸ ಸರ್ಕಾರ ಬಂದ ಮೇಲೆ ಕೆಲವರು ಹೋರಾಟವನ್ನ ಮಾಡಬೇಡಿ ಅಂದ್ರು. ನಾನು ಹೋರಾಟ ಮಾಡಿದ್ದೆ, ಕೆಲವರಿಗೆ ಈ ವಿಚಾರ ಅಸಮಾಧಾನ ತಂದಿದೆ ಅಂತ ಶ್ರೀಗಳು ಹೇಳುತ್ತಾ ಇದ್ದಾರೆ. ಬೇಕಾದ್ರೆ ಸ್ವಾಮೀಜಿನ ಮನ್ಯಾಗ ಇಟ್ಕೊಂತ ಹೇಳ್ರಿ ಒಯ್ದು ಅಲ್ಲಿ ಮನ್ಯಾಗ ಪೀಠ ಮಾಡ್ಕೊಂತ ಹೇಳ್ರಿ. ಇವ್ನು ಹೇಳ್ತಾನಲ್ಲ, ನಾನು ಅಷ್ಟು ಮಾಡಿದೀನಿ, ಗೌಶಾಲೆ ಮಾಡಿದೀನಿ, ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದೀನಿ, ಆ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಅಂತ ಹೇಳ್ತಾರಲ್ಲ, ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನ್ಯಾಗ. ಯಾರು ಬೇಡ ಅಂತಾರ? ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳು ಇದ್ರು ನಾವು ಬಿಡೋದಿಲ್ಲ. ಅದು ಸಮಾಜ ಬಹಳ ಮುಖ್ಯ, ಸಮುದಾಯದವರು ಬಹಳ ಮುಖ್ಯ, ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಗುರುಗಳು ನಾವು ಮಾಡೀವಿ, ಇವ್ನು ಮಾಡಿದ್ನಾ? ಬೇಕಾದ್ರೆ ಇವ್ನು ಪ್ರೀತಿ ಜಾಸ್ತಿ ಆಗಿದ್ರೆ ಸ್ವಾಮಿಗಳು ಇಟ್ಕೊಂಡು ಬಿಜೆಪಿ ಸೇರ್ಸ್ಕೊಂಡ್ಬಿಡ್ಲಿ, ಅವ್ರಿಗೆ ಒಂದು ಟಿಕೆಟ್ ಕೊಡಿಸ್ಲಿ. ಎಲ್ಲರೂ ಅವರು ರೆಡಿನಾದಾರ. ಈಗ ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗುತ್ತೆ, ಕಾಯ್ದು ನೋಡ್ರಿ. ಇದೇ ಆಗೋದು. ಈಗ ಬದಲಾವಣೆ ಕಾಲ ಬಂದಾಗ ಯಾರು ತಡೆಗಿಲ್ಲ ಅಂತದಕ್ಕೆ. ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗುತ್ತೆ. ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ, ಅವ್ರ ಮಕ್ಕಳಿಗೆ ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ. ನಾವು ಒಮ್ಮೆರೆ ಯಾರು BJP ನಾಯಕರ ಬಳಿ ಕರ್ಕೊಂಡು ಹೋಗಿನ ನನಗೇನು ಮಂತ್ರಿ ಮಾಡ್ರಿ, ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ, ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ, ಹಂದಿ ನಿಮ್ಗೆ ಹೇಳಿದ್ಲ, ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ. ನನಗನೇ ಅವಶ್ಯ ಇಲ್ರಿ. ಮಂತ್ರಿಯಾಗಿ ಏನು ಮಾಡಂಗದೀವಿ? ಈ ಮಂತ್ರಿ ಇಲ್ಲಾರ್ದೇ ಇಷ್ಟು ಪವರ್ಫುಲ್ ಅದೀವಿ. ಮಂತ್ರಿ ಆದ್ರೆ ಏನು ಸುಮ್ಮ CM ಮನೆ ಮುಂದೆ ದಿನ ಮುಂದೆ ಹೋಗಿ ಸರ್ ಅನ್ಬೇಕು. ಬೊಮ್ಮ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು, ನಡೆಯಲೇ ಎತ್ತಿದ್ರು. ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ. ಈ ಸಮಾಜ, ಈ ಧರ್ಮ, ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿದ್ದಾರೆ, ಅಂದರೆ ಸತ್ಯದ ಪರವಾಗಿದ್ದಾರೆ. ಇದು ಸತ್ಯದ ಸಂಘರ್ಷದ ಕಾಲ. ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡಕ್ಕೆ ಸ್ವಾಮೀಜಿ ಬಗ್ಗೆ ಆ ಮಟ್ಟಿಗೆ ಬಹಿರಂಗವಾಗಿ ನಾನು ಅದಕ್ಕೆ ಹೇಳ್ತಾನಲ್ಲ, ನಾನು ಅಂಥವ್ರ ಬಗ್ಗೆ ಏನೂ ಉತ್ತರ ಕೊಡಕ್ಕೆ ಹೋಗಲ್ಲ. ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಿದ್ದಾರೆ. ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದುಡಿದಂಥ ಅನೇಕ ನಾಯಕರಿದ್ದಾರೆ. CC ಪಾಟೀಲ್ ಇದ್ದಾರೆ, ಈರಣ್ಣ ಕಡಾಡಿ ಅವರಿದ್ದಾರೆ, ಸಿದ್ದು ಸೌದಿರ್ ಇದ್ದಾರೆ, ಅರವಿಂದ್ ಬೆಲ್ಲದರಿದ್ದಾರೆ, ಈ ಭಾಗದಲ್ಲಿ AB ಪಾಟೀಲ್ ಅಂತ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ಜೊತೆ ನಾನು ಚರ್ಚೆ ಮಾಡ್ತೀನಿ. ದೊಡ್ಡ ಸಮಾಜ ನೋಡಿ, ದೊಡ್ಡ ಸಮಾಜ, ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ. ಅವ್ರಿಗೇನಾಗೈತಿ, ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಯಾರೊಬ್ಬರು ವ್ಯಕ್ತಿನೂ ಕಟ್ಟಿದ್ದಲ್ಲ, ಎಲ್ಲರೂ ಕೂಡಿ ತಮ್ಮದು. ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದ್ದಪ್ಪ ಅಂದರೆ, ಯಾವಾಗ ಕೂಡಿಸೊಂದು ಪಾದಯಾತ್ರೆ ಶುರುವಾಯಿತು ಅವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದಂಥ ಸಮಾಜ ಕಟ್ಟುವಂಥ ಕೆಲಸ ಆಗಿದೆ. ಕೆಲವ್ರಿಗೆ ಏನು ಬೇಜಾರಾಗಿದೆಯಪ್ಪ ಅಂದರೆ, ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದರು. ಹಂಗಾಗಿ ನಾವು ಹೋರಾಟ ಮಾಡಿದೆ. ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದ್ರು, ನಾನು ಮುತ್ತಿಗೆ ಹಾಕಿದೆ. ಯಾರಂದ್ರೆ ನಿಮಗೆ ಗೊತ್ತೈತಿಲ್ಲ. ನಾನು ಅದು ಒಪ್ಪಲಿಲ್ಲ ಅವ್ರ ಮಾತಿಗೆ. ಕೊನೆ ಬಸವನಗೌಡರು ಪರವಾಗಿ ನಿಂತ್ಕೊಬೇಡ್ರಿ ಅಂದರು, ನಾನು ನಿಂತ್ಕೊಂಡೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ, ಹತಾಶೆಗೊಂಡಾರೆ, ಮಾತಾಡ್ತಾರೆ. ದೊಡ್ಡ ಸಮಾಜ, ಇಂಥ 1000 ಭಿನ್ನಾಭಿಪ್ರಾಯ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲೋ ಶಕ್ತಿ ಸಮಾಜಕ್ಕಿದೆ. ಮತ್ತು ಇಡೀ ನಾಡಿನ ಜನತೆ ಪಂಚಮಸಾಲಿಯರು ಯಾರು ಪ್ರಾಮಾಣಿಕ ಕೆಲಸ ಮಾಡಿ ಗುರುಗಳು ಯಾರಾದ್ರಂತ ಅವ್ರಿಗೆ ಗೊತ್ತೈತಿ, ಯಾರು ನಮ್ಮ ಮೀಸಲಾತಿ ಹೋರಾಟ ಗಟ್ಟಿ ದುಡಿದ್ರಂತ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಇಡೀ ನಾಡಿನ ಜನತೆ, ಇಡೀ ನಮ್ಮ ಸಮಾಜ ಬಸವನಗೌಡರ ನಾಯಕತ್ವ ನಂಬೈತಿ, ಗುರುಗಳ ಪ್ರಾಮಾಣಿಕ ಹೋರಾಟವನ್ನು ನಂಬಿದೆ. ಹಾಗಾಗಿ ಜನರ ಪರವಾಗಿ ನಿಂತಿರ್ತಕ್ಕಂಥ ನಮ್ಮಂಥವ್ರಿಗೆ, ಅಂಥ ಚೆನ್ನಮ್ಮನಿಗೆ ಅನೇಕ ರೀತಿ ತೊಂದರೆ ಕೊಟ್ಟರು ಅಂತೇಳಿ ನಾವು ಎಂದೂ ಸಹ ಧೃತಿಗೆಡಕ್ಕೆ ಹೋಗಲ್ಲ. ಧೈರ್ಯವಾಗಿ ಸತ್ಯದ ಪರವಾಗಿ. ಪಂಚಮಸಾಲಿ ಸಮಾಜದ ಶ್ರೀಗಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಕಾಶಪ್ಪನವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಪರಸ್ಪರ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದೆ. ಶ್ರೀಗಳ ಪಟ್ಟಕ್ಕೆ ಕುತ್ತು ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಕೇವಲ ಕಾಶಪ್ಪನವರು ಒಬ್ಬರು ಸ್ಟೇಟ್ಮೆಂಟ್ ಅಲ್ಲ, ಇದು ಇನ್ನೂ ಅನೇಕ ರಾಜಕಾರಣಿಗಳು ಒಳಗೊಳಗೆ ಕುದಿತಾ ಇದ್ದಾರೆ. ಕಾರಣ ಜಯಮೃತ್ಯುಂಜಯ ಶ್ರೀಗಳು ಒಬ್ಬರು ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಏಕಾಏಕಿ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ಬರಬೇಕು ಅಂತಾರೆ. ಯಾವಾಗ ಏನನ್ನು ಹೇಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಈ ಕಾರಣಕ್ಕೆ ಅಸಮಾಧಾನವನ್ನು ಕಾಶಪ್ಪನವರು ಮುಖಾಂತರ ವ್ಯಕ್ತಪಡಿಸಿದ್ರ ಅನ್ನೋದು ಪ್ರಶ್ನೆ.